ಗುರುಬಂಧುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ನನ್ನ ಸುಖ ಸ್ವರೂಪರೇ, ಇಲ್ಲಿವರೆಗೂ ನಿಜಗುಣ ಅಮೃತ ನಿಜಗುಣದ ವಿಚಾರಧಾರೆಗಳ ಮೇಲೆ ಇಲ್ಲಿವರೆಗೂ ತಮ್ಮ ಅನುಭವದ ವಿಚಾರಗಳನ್ನು ಎಲ್ಲ ಬಿಚ್ಚಿಟ್ಟಾರೆ. ಪಂಚಸ್ಥಳಗಳಲ್ಲಿ ಹೇಳಿದಂತ ವಿಚಾರಗಳನ್ನು ಎಲ್ಲ ಅನುಭವಗಳು ಹೇಳ್ಯಾರ. ಶಿವಕಾರುಣ್ಯ ಸ್ಥಳ, ಜೀವನ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳದ ಈ ಪಂಚ ಸ್ಥಳಗಳ ಬಗ್ಗೆ ಎಲ್ಲ ಅನುಭವಗಳು ಹೇಳ್ಯಾರ. ಶಿವಕಾರುಣ್ಯ ಸ್ಥಳ ಏನ್ ಐತಿ ಅಂದ್ರ ಅದನ್ನ ನಾವು ಅಲ್ಲಿರುವಂತ ಶಬ್ದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಏನ್ ತಿಳಿಸ್ಕೊಡ್ತೈತೆ ಅಂದ್ರೆ ಶಿವ ಯಾರದರ, ಯಾರು ಅನ್ನೋದ್ರ ಬಗ್ಗೆ ಅದು ತಿಳಿಸ್ಕೊಡ್ತೈತಿ. ಶಿವ ಅಂದ್ರ ನಾವ್ ಏನ್ ತಿಳ್ಕೊಂಡೆವು? ಆಕಾರವನ್ನು ತಿಳ್ಕೊಂಡೆವು. ಚರ್ಮ ಸುತ್ತಕೊಂಡವ, ಜೊಡ್ಲ ಬಿಟ್ಟುಕೊಂಡವ, ಇದನ್ನ ತಿಳ್ಕೊಂಡೆವು. ಶಿವ ಅಂದ್ರೆ ಏನೈತಿ? ಆ ಶಬ್ದದ ಅರ್ಥ ಮಂಗಲ, ಕಲ್ಯಾಣ. ಇದನ್ನ ಶಿವಕಾರುಣ್ಯ ಸ್ಥಳದ ತಿಳಿಸ್ಕೊಟ್ರ ಜೀವ ಸಂಬೋಧನಾ ಸ್ಥಳದಾಗ ಏನ್ ತಿಳಿಸ್ಕೊಡ್ತೈತಿ ಅಂದ್ರೆ, ಜೀವ ಅಂದ್ರೆ ಯಾವಾಗ ನೀ ಜೀವಾಗಿ ಈ ಶರೀರ ಭಾವದ ಬಂದ ಜೀವಾಗಿ, ಅದಕ್ಕೆ ಈ ಶರೀರ ಭಾವನ ಬಿಡು, ಶರೀರ ನೀನಲ್ಲ ಅಂತ ಜೀವ ಸಂಬೋಧನಾ ಸ್ಥಳದೊಳಗ ತಿಳಿಸ್ಕೊಡ್ತಾರೆ. ನೀ ಇದಕ್ಕೆ ಇವು ಎರಡು ಶಿವನೂ ಬೇರೆ ಅಲ್ಲ, ನೀನು ಬೇರೆ, ಜೀವನೂ ಬೇರೆ ಅಲ್ಲ, ಎರಡು ಒಂದದಾವು. ಒಂದ ಇದ್ದದ್ದನ್ನು ನೀ ವಿಪರೀತ ತಿಳ್ಕೊಂಡು ಏನಾಗಿ ಶಿವನ ಅಂದ್ರೆ ಬೇರೆ ಅದನ್ನ, ಜೀವ ಅಂದ್ರೆ ನಾನು ಅಂತ ಈ ದೇಹವನ್ನು ತಿಳ್ಕೊಂಡು ಹೇಳಕತ್ತಿ. ಇದು ಈ ದ್ವಂದ್ವ ನೀನು ಹೋಗ್ಬೇಕಂದ್ರೆ ಮೊದಲೇ ನೀ ನೀತಿವಂತನಾಗುವ. ನೀತಿ ಕ್ರಿಯಾ ಸ್ಥಳ ಇರ್ತಾರ. ನೀತಿ ಕ್ರಿಯಾ ಸ್ಥಳದಿಂದ ನಿನ್ನ ಮನಸ್ಸಿನಲ್ಲಿರುವಂತ ರಾಗದ್ವೇಷಗಳನ್ನು ಕಳ್ಕೊಂಡು ಸ್ವಚ್ಛ ಆದಾಗ ಆ ಯೋಗವನ್ನು ಮಾಡಕ್ ಬರ್ತೈತಿ. ಯಾವುದು? ನಾನು ಸಚ್ಚಿದಾನಂದಮಯವಾದಂತ ಇರುವುದೇನೆ ಅನ್ನುವಂತ ಅದನ್ನ ಹೊಂದಕ್ ಸಾಧ್ಯ ಐತಿ ಅಂತ ತಿಳ್ಕೊಂಡು ಇದು ಐತಿ. ಇದು ಯೋಗ ಅಂದ್ಕೂಡ್ಲೆ ನಾವು ಏನ್ ಮಾಡ್ಬಿಡ್ತೇವೋ ಬಿಟ್ಟಿ ಪಡಲ್ರಿ ಮೇಲಿನ ಮೇಲೆ ಹೇಳ್ತಾರ. ಯೋಗ ಅಂದ್ರೆ ಕೈಕಾಲು ಮಡಚ್ಕೊಂಡು ಕುಂದ್ರದ ಯೋಗ ಅಂತ ತಿಳ್ಕೊಂಡ್ಬಿಟ್ಟೇವು. ಆಸನಗಳಿಗೆ ಯೋಗ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಆಸನನ ಬೇರೆ, ಯೋಗನ ಬೇರೆ. ಆಸನನ ಬೇರೆ, ಯೋಗನ ಬೇರೆ. ಆಸನ ಎಲ್ಲರೂ ಹಾಕಕ್ ಬರ್ತೈತಿ. ಅಂತಃಕರಣ ಸ್ವಚ್ಛ ಇದ್ರು ಹಾಕಕ್ ಬರ್ತೈತಿ. ಅಂತಃಕರಣ ಸ್ವಚ್ಛ ಇಲ್ಲ ಅಂದ್ರೂ ಆಸನಗಳನ್ನ ಮಾಡ್ಬೋದು. ಆದ್ರೆ ಯೋಗವನ್ನ ಮಾಡ್ಬೇಕಂದ್ರೆ ನೀತಿ ಗಟ್ಟಿ ಇರ್ಬೇಕು ಅಂತ. ಅಂತಃಕರಣ ಶುದ್ಧ ಇದ್ದ ಮಾತ್ರ ಯೋಗವನ್ನ ಮಾಡಕ್ ಬರ್ತೈತಿ. ಇಲ್ಲಾಂದ್ರೆ ಯೋಗವನ್ನ ಸಾಧಿಸಲಿಕ್ಕೆ ಆಗುದಿಲ್ಲ. ಅದ್ರ ಸಲುವಾಗಿ ಅವರು ನಿಜಗೊಂಡ್ರು ಇದನ್ನ ಯೋಗ ಪ್ರತಿಪಾದನಾ ಸ್ಥಳ ಬರ್ಬೇಕಂದ್ರ ನೀತಿ ಕ್ರಿಯಾ ಸ್ಥಳ ಗಟ್ಟಿ ಆಗ್ಬೇಕು ಅಂತ. ಸ್ಥಳ ಗಟ್ಟಿ ಆಗ್ಬೇಕು ಅಂತ ನೀತಿಗೆ ಒತ್ತು ಕೊಟ್ಟು ಹೇಳ್ಯಾರ. ಇವು ಮನಸ್ಸಿನಲ್ಲಿ ಯೋಗ ಆಗ್ಬೇಕಂದ್ರೆ ಹೊರಗೆ ಆಗುದಿಲ್ಲ. ಕಣ್ಣಿನಿಂದ, ಕಿವಿಯಿಂದ, ಶಬ್ದ ಇವನ್ನೆಲ್ಲ ಇಂದ್ರಿಯಗಳಿಂದ ಏನು ನಾವು ವಿಷಯಾದಿಗಳನ್ನ ಸಂಪರ್ಕ ಮಾಡಿದಾಗ ಯೋಗ ಆಗುದಿಲ್ಲ. ಆಂತರಿಕವಾಗಿ ಮಾಡ್ತಕ್ಕಂಥದ್ದು, ಆಂತರಿಕವಾಗಿ ಹೊಂದುವಂಥದ್ದು, ಅಂತರಂಗದೊಳಗೆ ಇರುವಂಥದ್ದು ಇದು. ಅದಕ್ಕೆ ಇದು ಪತಂಜಲಿ ಯೋಗ ದರ್ಶನವನ್ನ ಕನ್ನಡದೊಳಗೆ ಅವರು ತರ್ಜುಮೆ ಮಾಡಿದಾಗ ಅಲ್ಲಿ ಹೇಳ್ಯಾರ. ಪತಂಜಲಿ ಏನ್ ಹೇಳ್ಯಾರ? ಮನಸ್ಸು ನಿಗ್ರಹ ಮಾಡುದ ಯೋಗ ಹೊರತಾಗಿ ಈ ಕೈಕಾಲು ಮಡಸ್ಕೊಂಡು ಕುಂದ್ರದ ಯೋಗ ಅಲ್ಲ. ನಾವು ಇದನ್ನ ತಿಳ್ಕೊಂಡ್ಬಿಟ್ಟೆವು. ಶಾರೀರಿಕ ವ್ಯಾಯಾಮಗಳನ್ನ ಯೋಗ ಅಂತ ತಿಳ್ಕೊಂಡ್ಬಿಟ್ಟೆವು. ಇದು ಏನ ತನುಭಾವವನ್ನು ಗಟ್ಟಿಗೊಳಿಸ್ತತಿ. ಶಾರೀರಿಕ ವ್ಯಾಯಾಮಗಳು ಈ ಶರೀರ ಭಾವವನ್ನು ಗಟ್ಟಿಗೊಳಿಸ್ತತಿ. ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡಾಕ ಇದು ಸಹಾಯ ಆಗುದಿಲ್ಲ. ಆಸನಗಳು ಇವು ಶಾರೀರಿಕ ವ್ಯಾಯಾಮಗಳು. ಇವನ್ ಡಾಂಬ್ರಾಟ ಮಾಡೋನು ಮಾಡ್ತಾನ. ನಾವು ಬರೇ ನೆಲದ ಮೇಲೆ ಮಾಡಿದ್ರೆ ನಾವು ಹಗ್ಗದ ಮೇಲೆ ಮಾಡ್ತಾನೆ ಇವನ್ನೆಲ್ಲ. ಅದಕ್ಕೆ ಯೋಗ ಅಂದ್ರೆ ಒಳಗೆ ಚಿತ್ತ ನಿವೃತ್ತಿ ಆಗ್ಬೇಕು, ಚಿತ್ತ ನಿರೋಧನ ಆಗ್ಬೇಕು,
ಚಿತ್ತದೊಳಗೆ ಇರ್ತಕ್ಕಂಥ ರಾಗದ್ವೇಷಗಳು ದೂರ ಆಗ್ಬೇಕು. ನಾವು ರಾಗದ್ವೇಷಗಳನ್ನ ಇಟ್ಕೊಂಡು ಕುಂತ ಯೋಗವನ್ನು ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ನೀತಿ ಕ್ರಿಯಾ ಗಟ್ಟಿ ಆಗಲಿ. ನೀತಿ ಕ್ರಿಯಾ ಗಟ್ಟಿ ಆದಾಗ ಯೋಗವನ್ನು ಮಾಡಕ್ ಬರ್ತೈತಿ. ಯೋಗ ಪ್ರತಿಪಾದನ ಸ್ಥಳದೊಳಗೆ ಹೇಳಿ ಜ್ಞಾನವಂತನಾಗು. ಇನ್ನ ಈ ವಿಪರೀತ ಭಾವನೆಯನ್ನು ಕಳ್ಕೋ. ಏನೋ ನಾನ್ ಶಿವನ ಬ್ಯಾರೆ ಜೀವನ ಬ್ಯಾರೆ ಅನ್ನುವಂತ ನಾನ್ಯಾಂಗೆ ಶಿವ ಹಾಕಿದ್ರಿ ಅನ್ನುವಂತ ವಿಪರೀತ ಭಾವನೆ ಐತಲ್ಲ, ಇದನ್ನ ದೂರ ಓಡಿಸಕ್ಕೆ ಜ್ಞಾನವನ್ನು ಮಾಡ್ಕೊಡಿನ ಅಂತ ತಿಳ್ಕೊಂಡು ಜ್ಞಾನ ಪ್ರತಿಪಾದನ ಸ್ಥಳ ಐತಿ. ನಾವು ಶಿವಪೂರ್ವಿನ ಸ್ಥಳದೊಳಗೆ ಇನ್ನುವಂತ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾರು ಇವತ್ತಿನವರೆಗೂ. ಅದಕ್ಕೆ ನಿರಂಜನ ಅಪ್ಪರು ಹೇಳ್ತಿದ್ರು, ಅದನ್ನ ಇಲ್ಲಿವರೆಗೂ ಯಾರು ಬಿಡಿಸೇ ಇಲ್ಲ, ಸರಿಯಾದ ಅರ್ಥಾನುಸಂಧಾನ ಮಾಡೇ ಇಲ್ಲ. ಯೋಗಪ್ಪನ ಹೇಳ್ತಿದ್ರು ಇಷ್ಟಿತ್ತಾಗಿ ಅದೊಂದು ಒಟ್ಟ ಓದಿಸಿಲ್ಲಪ್ಪ, ಅಜ್ಜಾರು ಅಪ್ಪ ಯಾರು ಓದಿಸಿಲ್ಲ, ನಾವು ಅದ್ರ ಬಗ್ಗೆ ಅಷ್ಟು ಇದನ್ನು ಕೊಟ್ಟಿಲ್ಲ. ಇನ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಒಂದ್ 2-3 ತಿಂಗಳು ಕುಂತ ಅದಕ್ಕೆ ಆ ಶಬ್ದದ ವಿವರಣೆಯನ್ನ ಬರೀನು ಅಂತ ಹೇಳಿದ್ರಂತ. ಅಷ್ಟೊಳಗೆ ಅವ್ರು ಇದಾಗಿ ಇಲ್ಲಿವರೆಗೆ ಯಾರು ಆ ಶಬ್ದದ ವಿವರಣೆಯನ್ನು ಸರಿಯಾಗಿ ಮಾಡೇ ಇಲ್ಲ. ಅದಕ್ಕೆ ಅದು ನಮ್ಗೆ ಶಿವ ಅಂದ್ರಿಯ ಇದು ಗಟ್ಟಿಯಾಗಿ ಕುಂತು ಬಿಟ್ಟೈತಿ. ಆಕಾರನ ಶಿವ, ಕಲ್ಪಿತ ಆಕಾರನ ಕುಂತು ಬಿಟ್ಟೈತಿ. ಕೈಲಾಸದಾಗ ಅದನ್ನ ಅಲ್ಲಿ ಅದನ್ನ ಇಲ್ಲಿ ಅದನ್ನ ಅಂತೇಳಿ ಭಾವನೆಯನ್ನು ಮಾಡ್ಕೊಂಡು ಹೇಳಾಗತ್ತೀವಿ ಹೊರತಾಗಿ, ಕಲ್ಪನೆಯನ್ನು ಮಾಡ್ಕೊಂಡು ಹೇಳಾಗತ್ತೀನಿ ಹೊರತಾಗಿ ಸ್ವತಃ ಅನುಭವಿಸಿಲ್ಲ, ಸ್ವತಃ ಅನುಭವದಿಂದ ನೋಡಿಲ್ಲ. ಅದಕ್ಕೆ ಅನ್ನೋರ ಇದನ್ನ ಯಾಕೆ ಅನುಭವಿ ಬ್ರಹ್ಮನಿಷ್ಠ ಗುರುವಿನ ಬಾಯಿನಿಂದ ಕೇಳಬೇಕು ಅಂತ ಯಾಕೆ ಹೇಳ್ತಾರ ಅಂದ್ರೆ, ಆ ಶಬ್ದದ ಅನುಭವ ಅವರಿಂದ ಮಾತ್ರ ಸಾಧ್ಯ ಐತದ. ಸಿಗ್ಬೇಕಲ್ರಿ ನಮಗ ಅಂತಾರಂದ್ರೆ ಹುಡುಕಾಕೆ ನಮ್ಮಲ್ಲಿ ಚಕ್ಷುಗಳು ಬೇಕಲ್ಲ, ಹೌದಲ್ರಿ? ಅವ್ರನ್ನ ಜ್ಞಾನಿಗಳು ಇವ್ರ ಅಂತ ಗುರುತಿಡಿಯುವಂತ ಚಕ್ಷುಗಳು ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವಿವೇಕ ದೃಢ ಆಗಿಲ್ಲ. ವಿವೇಕ ದೃಢ ಆಗೈತಿನ? ವಿವೇಕ ದೃಢ ಆಗಿಲ್ಲ. ವಿವೇಕ ದೃಢ ಆದಾಗ ಆ ಚಕ್ಷುಗಳು ಹುಡುಕ್ತಾವು, ಇವನ ಜ್ಞಾನಿ ಅದನ ಅಂತ. ಒಂದ್ಸರಿ ತಿಮ್ಮಾಪುರದಾಗಿದ್ದ ಯೋಗಪ್ಪನ ಮತ್ತು ಮಲ್ಲಪ್ಪನ, ನೀಲು ಅನ್ನೋದು ವೆಂಕಣ್ಣನ ಕೂಡಿ ಅಪ್ಪಾರು ಕೂಡಿ ಜ್ಞಾನ ಯೋಗಾಶ್ರಮದೊಳಗೆ ಇದಕ್ಕೆ ಹೋಗಿದ್ರಂತಲ್ಲಿ. ಇವ್ರನ್ನ ಬೆಟ್ಟ ಸಿದ್ದೇಶ್ವರನ್ನ ಬೆಟ್ಟ ಆಗಕ್ಕೆ ಹೋದಾಗ ಒಬ್ಬ ಯಾರೋ ಪರಿಚಯನೇ ಇಲ್ಲ. ಅಪ್ಪಾರನ್ನ ಎಂದೂ ನೋಡಿಲ್ಲ. ಮತ್ತ ಅಪ್ಪಾರ ಡ್ರೆಸ್ ಯಾವ ಸ್ವಾಮಿತ್ವವನ್ನ ವ್ಯಕ್ತಪಡಿಸುವಂತ ಡ್ರೆಸ್ನು ಅಲ್ಲ, ಡ್ರೆಸ್ ಕೊಡೂನು ಇಲ್ಲ ಇವರಿಗೆ. ಸಾಮಾನ್ಯರಂತೆ ಅವ್ರ ಬಾಜು ಇವರು ನಡ್ಕೊಂಡು ಹೊಂಟ್ರ. ಅವ್ ಬಂದ್ ಎಕ್ರಂ ಬಂದು ಉತ್ಸುಕ ಬಿದ್ದು ಬಿಟ್ಟಂತ ಅಪ್ಪಾರಿಗೆ. ಅವಾಗ ಕನ್ನಡ ಬರುದಿಲ್ಲ. ಇವ್ರು ಕೇಳಿದ್ರಂತ ಯಾರ್ ನೀನು ಅಂದ್ರಂತ. ಅವ್ಗೆ ಕನ್ನಡ ಬರ್ಲಿಲ್ಲ, ಇವ್ರಿಗೆ ಹಿಂದಿ ಅಷ್ಟು ಸ್ವಲ್ಪ. ಅದಕ್ಕೆ ಅವ್ನಿಗೆ ಇವ್ರಿಗೆ ನೀನ್ ಯಾರು ಅಂತ ಕೇಳಿದಾಗ ಅವ್ನ ಏನು ಹೇಳ್ದ, ಸುಮ್ನಿಂತ ನಾನ್ ಯಾರು ಎದಕ್ ಬಂದು ನಮಸ್ಕಾರ ಮಾಡಿದ್ ನಾನು ಅಂತ ಕೇಳಿದ. ತು ಸೂರಜಯ್ ಅನ್ನೋ, ತು ಸೂರಜಯ್, ಸೂರಜನ ಬಗ್ಗೆ ನಾ ಏನು ವಿವರಣೆ ಮಾಡ್ಲಿ ಅಂತ ಅವ ಇವ್ರಿಗೆಲ್ಲ ದಿಗ್ಭ್ರಮೆ ಆಯ್ತಂತ. ಏನಪ್ಪಾ ನಮಗೆ ಇಲ್ಲೇ ಇದ್ದು ನಾವು ಏನು ಕಾಣ್ಲಿಲ್ಲಲ್ಲ, ನೀ ಎಲ್ಲಿಯವ ಯಾರು ನನಗೆ ಹೆಂಗ ಇದಾಗ್ತದೆ ಅಂತ. ನಾನು ಇದನ್ನ ಸಾಧನೆ ಮಾಡಾಕೆ ನಾನು ಎಲ್ಲ ದೊಡ್ಡ ಶ್ರೀಮಂತ ಫ್ಯಾಕ್ಟ್ರಿ ಇದ್ದು ಅಂತ ಅವನ್ನೆಲ್ಲ ಬಿಟ್ಟು ಸಾಧನೆ ಮಾಡಕ್ ಅಲ್ಲಿ ಬಂದಿದ್ದಂತ. ಅವ ಅಷ್ಟು ಅಂದ್ರ ಅಂತ ಜ್ಞಾನ ಚಕ್ಷುಗಳು ನಮ್ಮಲ್ಲಿ ಇರ್ಬೇಕಲ್ಲ, ಇದ್ದ ಮಾತ್ರ ಜ್ಞಾನಿಗಳನ್ನು ಗುರ್ತಾ ಹಿಡಕ್ ಸಾಧ್ಯ. ಹಂಗೆ ನಾವು ಸಾಮಾನ್ಯರಂತೆ ಬಾಹ್ಯ ವಿವೇಚಗಳನ್ನು ನೋಡಿ ಗುರ್ತು ಹಿಡಿಯಕ್ ಆಗೋದಿಲ್ಲ ಅವ್ನು. ಯಾಕಂದ್ರ ಎಲ್ಲರೋಡನ್ನು ಉಂಡುಟ್ಟು ಸಂಚರಿಸುತ್ತಿರ್ತಾನ. ಶ್ರುತಿ ಹೇಳ್ತತಿ ಇವ್ರ ಹಿಂಗೆ ಅಂತ ಅವ್ರ ಜ್ಞಾನಿನಾದೇನೆ ಅಂತ ಬೋರ್ಡ್ ಹಾಕೊಂಡು ಅಡ್ಡಾಡೋದಿಲ್ಲ. ಹೌದಲ್ರಿ? ಹೇಳ್ತಾರ ದಿನಗಳು. ಯಾಕಂದ್ರೆ ಅವ್ರ ಹರ್ಕತನೇ ಇಲ್ಲ. ಜಗತ್ತು ನಾನು ಒಂದಿಸ್ಲಿ, ನನ್ನ ಮಗಳೇ ಅಂತ ಅವನ್ಗೆ ಭಾವ ಇಲ್ಲ. ಜಗತ್ತು ವಂದಿಸಿದ್ರು ಅಷ್ಟೇ, ನಿಂದಿಸಿದ್ರು ಅಷ್ಟೇ. ಸಮಾನ ಭಾವ, ಸಮತ್ವ, ಸಹನೆ ಗುಣ ಅಂತ ಹೇಳಿದಲ್ಲ ಚಪ್ಪಿ. ತಿತಿಕ್ಷಾ ಗುಣ ಬರೋದು ಬಹಳ ಕಠಿಣ ಐತಿ. ತಿತಿಕ್ಷಾ ಗುಣ ಬಂದಾಗ ಇವು ಎಲ್ಲ ಸಮಾಧಾನ ಶಾಂತಿ ಇರ್ತೈತಿ. ತಿತಿಕ್ಷಣ ಇಲ್ಲ ಅಂದ್ರೆ
ಆ ತಿತಿಕ್ಷಾ ಗುಣ ಬರಾಕ್ ಕಾರಣ ಏನು ಅಂದ್ರೆ ಮೊದ್ಲಿಗೆ ಅಭ್ಯಾಸ ನಿರತನಾಗಿರ್ತಾನವ. ಕ್ಷಮೆ ದಮೆ ಅವನಲ್ಲಿ ಅಳವಟ್ಟಿರ್ತಾವು. ಕ್ಷಮೆ ಅಂತಃಕರಣ ಅಲ್ಲಿ ಎಲ್ಲ ಕಲ್ಮಶಗಳೆಲ್ಲ ಜ್ಞಾನದಲ್ಲಿ ತೊಳೆದು ಹೋಗಿರ್ತಾವ. ಅದಕ್ಕೆ ಅವನಲ್ಲಿ ಸಮತ್ವ ನೆಲೆಯಾಗಿ ನಿಂತಿರ್ತತಿ. ಅಲ್ಲಿ ಸಮಾಧಾನ ಇರ್ತೈತಿ, ಅಲ್ಲಿ ಸಹನೆ ಇರ್ತೈತಿ, ಅಲ್ಲಿ ಶ್ರದ್ಧೆ ಅಂತಲ್ಲಿ ಶ್ರದ್ಧೆ ಊಟಿ ಬರ್ತೈತಿ. ನೋಡಿದ ತಕ್ಷಣ ಅವರು ಶ್ರದ್ಧೆಯಿಂದ ಈ ವಿಚಾರಗಳನ್ನು ಗಟ್ಟಿಗೊಳಿಸ್ಕೊಂಡಿರ್ತಾರೆ. ಯಾವ್ದು ಸ್ಮೃತಿಗಳ ಮೇಲೆ ಏನು ನಿಗಮಗಳು ಏನ್ ಹೇಳಿಕೊಟ್ಟಿರ್ತಾವೋ ಅದ್ರ ಮ್ಯಾಲ ನಮಗೆ ಇಷ್ಟ ನಡೆದಿರ್ತಾರ, ನಡೆದ ಅದನ್ನ ಆಚರಣೆ ತಂದಿರ್ತಾರಂತೇಳಿ ಅವರು ಆ ಗುಣಗಳನ್ನು ಪಡೆದಿರ್ತಾರೆ. ಇದನ್ನ ತಿಳಿಸ್ಕೊಡ್ತೈತಿ ನಮ್ಮನ್ನ. ಏನೋ ನಿಜಗೊಂಡ್ರು ಅವ್ರು ಹಂಗೆ ಬರ್ದಿಲ್ಲ, ಅದನ್ನ ಸ್ವತಃ ಅನುಭವಿಸಿ ತಾವು ಇದ್ರೊಳಗೆ ದೋಷವನ್ನು ಅರಿತು ಆ ದೋಷಗಳನ್ನ ಅರಿತ ಮೇಲೆ ಇದನ್ನು ಬರೆದಿದ್ದವ್ರು. ಆ ಸಮಾಧಿಯನ್ನು ಸಾಧಿಸಿ ಮೇಲೆ ಸಮಾಹಿತೆಯನ್ನು ನೆಲೆಗೊಂಡು ನಿಂತ ಮೇಲೆ ಉತ್ಥಾನ ಆಗಿ ಬಂದ್ಮೇಲೆ ಈ ವಿಚಾರಗಳನ್ನ ವೇದಗಳ ಸಾರವನ್ನು ಅರಿದು ಈ ಕನ್ನಡ ರೂಪದೊಳಗೆ ಸರಿಯಾಗಿ ಜೀವಿಗಳಿಗೆ ಇದು ಮನವರಿಕೆ ಆಗಲಿ ಅನ್ನೋ ಸಲುವಾಗಿದ್ದ ಇದನ್ನು ಬರೆದಾರ. ಯಾಕಂದ್ರೆ ಎಲ್ಲಾ ಗ್ರಂಥದೊಳಗೂ ಕೆಲವೊಂದಿಷ್ಟು ವಸ್ತು ಓದ್ಕೊಂತ ಹೋದ್ರೆ ಸಾಧ್ಯ ಇಲ್ಲ ಇದನ್ನ. ಯಾಕಂದ್ರೆ ಕೆಲವೊಂದು ಗ್ರಂಥದ ವೇದಗಳ ಪೂರ್ವ ಭಾಗದಾಗ ಕರ್ಮ ಹೇಳಿದ್ರೆ, ಉತ್ತರ ಭಾಗದೊಳಗೆ ಕರ್ಮ ರಹಿತನಾಗು ನೀನು, ನೀ ಅಂದಾಗ ಬಂದ ಮುಕ್ತನಾಗಿ ಅಂತ ಹೇಳಿ ಅಲ್ಲಿ ಹೇಳೈತಿ. ಜ್ಞಾನ ನೀ ಪಡ್ಕೊಳ್ಳೋಕೆ ಸಾಧ್ಯ ಐತಿ ಅಂತ ಅಲ್ಲಿ ಹೇಳೈತಿ. ನಾವು ಏನ್ ಮಾಡಾಕತ್ತೀವಿ, ಕರ್ಮದೊಳಗೆ ಕುಂತೇವು. ಅದಕ್ಕೆ ಕರ್ಮ ಅಂದ್ರೆ ಯಾವುದು, ಈ ಏನು ಅರ್ಷಟ್ ವರ್ಗ ಕಾಮ ಕ್ರೋಧಾದಿಗಳು ಏನದಲ್ಲ ಇವನ್ ನಿವಾರಣೆ ಮಾಡ್ಕೊಂಡ ಸಲುವಾಗಿ ಪುಣ್ಯ ಕರ್ಮಗಳನ್ನು ಮಾಡುವಂತ ಅಲ್ಲಿ ಹೇಳಿದ್ರು ಕೂಡ ನಾವು ವಿಪರೀತ ತಿಳ್ಕೊಂಡ್ರೆ ಗುಡಿ ಗುಂಡಾರಗಳಲ್ಲಿ ನಡ್ಕೊಂಡ ಕರ್ಮ. ಅದಕ್ಕೆ ಯಜ್ಞ ಯಾಗ ಯಾನ ದಾನ ತಪ ಪೂಜಾದಿ ನಿಯಮಗಳನ್ನು ಮಾಡ್ಕೊಂತ ಈ ಕರ್ಮದೊಳಗೆ ಕಾಲ ಕಳೆಯಾಗ್ತದೆ. ಈ ಕರ್ಮಕಾಂಡದೊಳಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ಜ್ಞಾನ ಕಾಂಡಕ್ಕೆ ಬರ್ರಿ ಅಂತ ಅದು ಹೇಳಿದ್ರು ಕೂಡ ಜ್ಞಾನ ಕಾಂಡಕ್ಕೆ ಒಬ್ರು ಹೋಗ್ತಾ ಇರಲಿಲ್ಲ ಅಂತ ತಿಳ್ಕೊಂಡು ಅದರ ಎಲ್ಲ ಅಂಶವನ್ನು ತೆಗೆದು ಏನು ಮನುಷ್ಯನಿಗೆ ಉತ್ಕಟವಾದಂತ ಇಚ್ಛೆ ಉಳ್ಳ ಮನುಷ್ಯನ ಇದನ್ನ ಒಂದು ಓದಿದ್ರೆ ಮುಕ್ತನಾಗ್ತಾನ ಅಂತ. ಅದಕ್ಕೆ ಈ ವಿಚಾರಗಳ ನಾವು ಕನ್ನಡ ರೂಪದಲ್ಲಿ ಸರಳವಾಗಿ ತಿಳಿಯಂಗೆ ಮನುಷ್ಯರಿಗೆ ತಿಳಿಲಿ ಅಂತ ತಿಳ್ಕೊಂಡು ಇದನ್ನ ಪಂಚ ಸ್ಥಳಗಳನ್ನ ಅವರು ರಚನೆ ಮಾಡಿದ್ರು. ಅದಕ್ಕೆ ನಾವು ಇದನ್ನ ತಿಳ್ಕೋಬೇಕಾಗೈತಿ. ತಿಳ್ಕೊಂಡಾಗ ನಮ್ಗೆ ಈ ಹುಟ್ಟು ಸಾವುಗಳ ಎಂಬ ಭವಚಕ್ರ ದೂರ ಆಕೈತಿ. ಇಲ್ಲ ಇದ್ರಾಗ ಕುಂತೀವಂದ್ರ ಇದು ಹೆಂಗೈತಿ, ಇದು ಈ ವಿಚಾರ ಮಾಡ್ಕೊಳಕ್ ಸೇರಿಲ್ಲ. ಈ ಶರೀರ ಹೆಂಗೈತಿ, ಇದ್ರೊಳಗೆ ನಾನು ಎಲ್ಲಿದ್ದೀನಿ ಅನ್ನುವಂತ ವಿಚಾರ ಮಾಡಕ್ ಸೇರಿಲ್ಲ. ಈ ಶರೀರ ನಿಂತೈತಿ, ಇದ ಸತ್ಯ ಐತಿ ಅಂತ ವ್ಯವಹಾರಿಕ ಸತ್ಯನ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟೆವು. ಪಾರಮಾರ್ಥಿಕ ಸತ್ಯದ ಕಡೆ ಲಕ್ಷಣ ಕೊಡುವಲ್ಲಿ ನಾವು ವ್ಯವಹಾರಿಕ ಸತ್ಯದೊಳಗೆ ಸತ್ಯ ತಗೊಂಡು ಇಟ್ಕೊಂಡು ಹೊಂಟೆವು. ಯಾಕಂದ್ರೆ ಇದು ಇಂದ್ರಿಯಗಳಿಗೆ ಗೋಚರ ಐತಿ, ಇದು ಅಂತಃಕರಣ ಒಳಗೈತಿ. ಇದು ಅನುಭವದಿಂದ ಸಾಧಿಸುವಂತದ್ದು, ವಿವೇಕದಿಂದ ಸಾಧಿಸುವಂತದ್ದು. ಇದು ಹೊರಗೆ ತೋರಿಕೆಯನ್ನು ನೋಡಿ ಕಲಿಯುವುದು. ವಿಷಾದಿಗಳಲ್ಲಿ ಸುಖ ಆಯ್ತಂತ ತೋರಿಕೆಯನ್ನು ನೋಡಿ ಕಲಿಯಾಕತ್ತೇನೆ ನಾನು. ಆದ್ರೆ ಇದು ಇರುವಿಕೆ ಐತಿ. ತೋರಿಕೆಯನ್ನು ಕೈ ಬಿಟ್ಟಾಗ ಇರುವಿಕೆಯಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯ ಐತಿ. ಅದಕ್ಕೆ ಅವ್ರ ತೋರಿಕೆಯಲ್ಲಿ ಇರುವಂತಹ ದೋಷಗಳನ್ನ ಅರಿತು ಅವನ್ ಕೈ ಬಿಡು. ದೋಷಗಳನ್ನ ಅರಿತು ಕೈ ಬಿಡು. ಅವನ ಹೊರತಾಗಿ ಹಂಗ ಕೈ ಬಿಡಬೇಡ. ಅವನು ನಾವು ದೋಷಗಳನ್ನ ಅರಿತು ಕೈ ಬಿಡುವಲ್ಲಿ, ಅವನ ದೋಷಗಳನ್ನು ನೋಡವಲ್ಲಿವು. ಎಲ್ಲಾ ವಿಷಾದಿಗಳಲ್ಲಿ ಇರ್ತಕ್ಕಂತ ದೋಷಗಳು ಅರತ್ತು ಕೈ ಬಿಟ್ಟಾಗ ನಾವು ಮುಮುಕ್ಷುಗಳಾಗ ಸಾಧ್ಯ. ಇದು ವೈರಾಗ್ಯ ಬರ್ಬೇಕಂದ್ರೆ ಹಂಗ ಬರುದಿಲ್ಲ. ವಿವೇಕದಿಂದ ಮಾತ್ರ ಸಾಧ್ಯತೆ. ಅದಕ್ಕೆ ವಿವೇಕವಂತರ ಆಗಲಿ ಅನ್ನೋ ಸಲುವಾಗಿದ್ದ ಅವರು ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬಹಳ ಮಹತ್ವ ಕೊಟ್ಟಾರ. ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬಹಳ ಅಂದ್ರೆ ಬಹಳ ಮಹತ್ವ ಕೊಟ್ಟಾರ. ಯಾಕಂದ್ರೆ ಇದು ಪ್ರತಿಯೊಂದು ಮಾನವರಿಗೂ ಅನುಭವಕ್ಕೆ ಬರುವಂತ ವಿಚಾರಗಳದಾವಿಲ್ಲಿ. ಅದಕ್ಕೆ ಆ ಅನುಭವವನ್ನು ಮಾಡಿಕೊಂಡು ಮುಕ್ತರಾಗಲಿ ಅಂತ ತಿಳ್ಕೊಂಡು ಇದನ್ನು ತಿಳಿಸ್ಕೊಟ್ಟಾರ. ಈ ಶರೀರ ಹೆಂಗೈತಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರ. ಈ ಶರೀರ ಅನಿತ್ಯ ಐತಿ, ವಿಕಾರ ಉಳ್ಳದ್ದು, ನಾಶ ಹೊಂದುವಂತದ್ದು, ಇದು ಕ್ಷಣ ಮಾತ್ರ ಐತಿ, ಶಾಶ್ವತವಾಗಿಲ್ಲ ಅಂತ ತಿಳಿಸ್ಕೊಂಡಾಗ
ಘಟವೇ ಖುಷಿ ಘಟವೇ ಜಿತದಂತೆ ತೋರಿ ಮತ್ತೆ ಮೋಹಿಸುವುದೇ ನಾನೆಂದೆ. ಇದು ಹೆಂಗೈತಿ? ಕ್ಷಣಿಕ ಐತಿ, ಮೊದಲು ಇಲ್ಲ ಮನೆಗೂ ಇಲ್ಲ, ಮಧ್ಯಂತರದೊಳಗೆ ಮಣ್ಣಾಗ ಗಡಿಗಿಲ್ಲ, ಗಡಿಗೆ ತೋರೈತದ ಅಷ್ಟ, ಮಣ್ಣ ಐತಲ್ಲಿ ಯಾವಾಗ್ಲೂ, ಮಧ್ಯಂತರದೊಳಗೆ ತೋರೈತಿ, ಮೊದ್ಲಿಗಿಲ್ಲ, ಕೊನೆಗೆ ಒಡೆದು ದೂರಾದ ಬಳಿಕೆ ಅಲ್ಲೂ ಗಡಿಗಿಲ್ಲ, ಮಧ್ಯಂತರದೊಳಗೆ ಮಾತ್ರ. ಹಂಗೆ ಈ ಶರೀರನೂ ಐತಿ, ಗಡಿಗಿದು. ಈ ಪಂಚ ಮಹಾಭೂತಗಳಿಂದ ವಿಕರಿಸಲ್ಪಟ್ಟ ವಿಕಾರ ರೂಪದಿಂದ ಕೂಡಿದಂತ ಈ ಶರೀರ ಜನಿ ಅಸ್ಥಿ ವರ್ಧತೆ ಪರಿಣತೆ ಕ್ಷಯ ನಾಶ ಎಂಬತಕ್ಕಂತ 6 ನಮೂನೆ ವಿಕಾರದಿಂದ ಕೂಡಿದಂತ ಈ ಶರೀರನ ನಾನಂತ ತಪ್ಪು ತಿಳ್ಕೊಂಡು ಜೀವನದಲ್ಲಿ ನಿಂತು ಆ ಶಿವ ನಾವು ಧೈರ್ಯ ಅದನ್ನ. ಇದು ಮೊದ್ಲೇ ಅಜ್ಞಾನ, ಈ ಜೀವಭಾವ ಕಳೆದಿದ್ದ ಮೊದ್ಲೇ ಅಜ್ಞಾನ. ಇದನ್ನ ಕಳ್ಕೊಂಡು ಸಲುವಾಗಿದ್ದನ್ನ ಅವರು ಜ್ಞಾನ ಪ್ರತಿಪಾದನೆ ಸ್ಥಳ ಇತ್ತು. ಆ ಜ್ಞಾನ ನೀನು ಲಭಿಸ್ಬೇಕಾಗಿತ್ತು ಅಂದ್ರೆ ಮೊದ್ಲೇ ನೀತಿವಂತ ನಾವು ದುರಿತ ಕರ್ಮವನ್ನು ಬಿಡು. ಯಾಕಂದ್ರ ದುರಿತ ಕರ್ಮ ಎದಕ್ ಮಾಡಾಕತ್ತಿ? ನೀನು ರಾಗ ಐತಿ ನಿನ್ನಲ್ಲಿ, ರಾಗದಿಂದ ಭವ ಬೀಜ ಉಂಟೆ, ರಾಗ ಐತಿ, ಅದಕ್ಕೆ ದುರಿತ ಕರ್ಮ ಮಾಡಾಕತ್ತಿ. ಆ ರಾಗವನ್ನು ತೆಗೆದಾಕ ದುರಿತ ಕರ್ಮಗಳು ನಡೆಯುವುದು. ಆಸೆ ಐತಿ, ಇಚ್ಛೆ ಅದಾವು, ವಿಚಾರಗಳು ಸುಖ ಕೊಡ್ತಾವು ಅಂತ ಆ ಕಾಮನೆಯನ್ನು ಒಳಗಿಟ್ಕೊಂಡನಿ, ಅದಕ್ಕೆ ಈ ದುರಿತ ಕರ್ಮವನ್ನು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ದುರಿತ ಕರ್ಮಗಳನ್ನು ನಡೆದವು. ಅದಕ್ಕೆ ರಾಗವನ್ನು ತೆಗೆದಾಕು, ವಿರಾಗಿ ಆಗ. ವಿರಾಗಿ ಆದಾಗ ನಿಮಗೆ ದುರಿತ ಕರ್ಮಗಳು ಇಲ್ಲ. ಅಲ್ಲಿ ಪುಣ್ಯನ ಪುಣ್ಯ, ರಾಗಕ್ಕನುಸಾರವಾಗಿ ನಡೀತಕ್ಕಂತ ಇವನ್ನ ಕೈ ಬಿಡು. ಮತ್ ನೀ ಎದ್ರ ಮೇಲೆ ಮಮಕಾರ ಇಟ್ಕೊಂಡಿ? ಅನಿತ್ಯ ವಸ್ತುವಿನ ಮೇಲೆ ಮಮಕಾರ ಇಟ್ಕೊಂಡು ಕುಂತಿ. ಆ ರಾಗಕ್ಕನುಸಾರವಾಗಿ ಅನಿತ್ಯವಾದಂತಹ ವಿಚಾರಿಗಳ ಮೇಲೆ, ಈ ಶರೀರ ಮೇಲೆ ನೋವು ಇಟ್ಕೊಂಡು ಕುಂತಿ. ಅದಕ್ಕೆ ಮಮಕಾರದಿಂದ ಇತರ ಮಿಕ್ಕಿನ ಬಂಧನ ಮುಂಚೆ ಎದಕ್ಕೆ ಬಂದು ಸ್ವಲ್ಪಟ್ಟಿ? ಸುಮ್ಮನೆ ನಿನಗೆ ಬಂಧನ ಆಗಿಲ್ಲ, ಆದ್ರೂ ಬಂಧನವೂ ಆಗೈತಿ ಅಂತ ಈ ಕೆಟ್ಟ ಹೋಗ್ತಕ್ಕಂತ ಮಧ್ಯಂತರದಲ್ಲಿ ತೋರುವಂತ ಅಡುಗುವಂತ ಈ ಶರೀರದ ಮೇಲೆ ಮಮಕಾರವನ್ನು ಇಟ್ಕೊಂಡು ಕುಂತಿ, ಅದಕ್ಕೆ ಬಂಧನಕ್ಕೀಡಾಗಿ. ನೀ ವಿಚಾರ ಮಾಡಿ ನೋಡಿದೆ ಅಂದ್ರೆ ನಿನ್ನ ಬಹುಮಾಲೆ ಅನ್ನೋದೇ ಇಲ್ಲ. ಬಹುಮಾಲಿಗೆ ಒಳಗಾಗಿನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನ, ನೀನೇ ಮುಕ್ತ. ನನ್ನನ್ನು ವಿವರಿಸಿ ನೋಡ್ಕೊಂಡಾಗ ನಾ ಅವಕಾಶ ಎಲ್ಲಿ ಕೊಡ್ತೀನಿ? ಕೊಟ್ಟೇ ಇಲ್ಲ. ಈ ಶರೀರ ನಾನು, ಕಣ್ಣು ಕಿವಿ ಅಂದ್ರೆ ನಾನು, ಈ ಕರ್ಮೇಂದ್ರಿಯಗಳು ನಾನು, ಮನಸ್ಸು ಅಂದ್ರೆ ನಾನು, ಬುದ್ಧಿ ಅಂದ್ರೆ ನಾನು, ಚಿತ್ತ ಅಂದ್ರೆ ನಾನು, ಅಹಂಕಾರ ಅಂದ್ರೆ ನಾನು ಅಂತ ಇಟ್ಕೊಂಡು ಕುಂತೇನೆ. ಇವೆಲ್ಲ ಗುಣಗಳಿಗೆ ಅನುಸಾರವಾಗಿದಾವು. ನೀ ಗುಣಾತೀತದಿ, ತ್ರಿಗುಣ ರಹಿತ, ನಿರ್ಗುಣ ನಿನ್ನ ನಿಜ ಸ್ಥಿತಿ. ಅದನ್ನ ಅನುಭವದಿಂದ ಕಂಡುಕೊಂಡಾಕ ಜ್ಞಾನವನ್ನ ನಂಬು. ಸುಮ್ಮನೆ ಯಾಕೆ ಕಾಲ ಕಳಿತಿ? ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ಉಚಿತವೇ? ಜ್ಞಾನವನ್ನ ನಂಬ್ಕೋ. ಅದನ್ನ ಬಿಟ್ಟುಕೊಟ್ಟ ವಿಷಯಾದಿಗಳನ್ನ ನಂಬಿ ನೀನು ಅನೇಕ ಜನ್ಮಗಳನ್ನ ಬಿಟ್ಕೊಂಡು ಬಂದಿ. ವಿಚಾರ ಮಾಡಿ ನೋಡು. ಧರೆಯನ್ನೆಲ್ಲವನ್ನು ಸನ್ನಿಧಿ ಧೂಳಿ ಮಾಡಲು ಪರಮಾಣುಗಳಿಂದ ಅನೇಕ ದೇಹಗಳನ್ನು ಕೊಟ್ಟು ಬಂದಿಗೆ ಮತ್ತ ತಿರುಗದಂತೆ ರಚಿಸುವ ಮಾಡ್ಕೋ. ಈ ಸದ್ಯ ನೆಂಬು ನಿಜವನ್ನ. ನಿಜ ಯಾವುದು ಅನ್ನೋದು ನಮ್ಗೆ ಖಾತ್ರಿ ಆಗೋದು. ಇದ ನಿಜ ಐತಿ ಅಂತ ನಾವು ಅಂತಿರ್ತೇವೆ. ನಿಜ ಅಂದ್ರೆ ಯಾವ್ದು ಅನ್ನೋದು ಗೊತ್ತಿಲ್ಲ. ಅನಿತ್ಯನ ನಿಜ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಇದು ಎಷ್ಟೊತ್ತಲ ಇರ್ತತಿ? ಒಂದು ಅವಸ್ಥೆ ಒಳಗೆ ಮಾತ್ರ. ನಿದ್ರಾ ಅವಸ್ಥೆ ಒಳಗಿಲ್ಲ, ಕನಸಿನೊಳಗಿಲ್ಲ, ಎಚ್ಚರದೊಳಗೆ ಮಾತ್ರ. ಹಗಲಿ ಅಷ್ಟೇ ಇದ್ರು ಕೂಡ ಅವಾಗ ಮತ್ತ ರಾತ್ರಿ ಇಲ್ಲ. ಇದು ಒಂದು ಅವಸ್ಥೆ ಒಳಗೆ ಮಾತ್ರ. ಅದಕ್ಕೆ ನೀನು ಇವನ್ನ ಅಖಿಲ ಅವಸ್ಥೆಯನ್ನು ಅರಿತ ಬೇರೆ ಸಾಕ್ಷಿಗ ನೀನು ಅರಿ. 3 ಅವಸ್ಥೆಗಳನ್ನ ಅರಿತ ನೀ ಬೇರೆ ಸಾಕ್ಷಿನ ಅರಿ. ಎಚ್ಚರ, ಕನಸು, ನೆನವುಗಳನ್ನ ನಿದ್ರೆಯನ್ನು ಅರಿತ ಬೇರೆ ಸಾಕ್ಷಿಕನ ನೀನು ಅರಿ. ಅದಕ್ಕೆ ನಿನ್ನನ್ನು ತಿಳ್ಕೊ. ಆ ತಿಳುವಳಿಕೆ ಉಳ್ಳಂತ ವಿಚಾರ ಕಡೆ ಒತ್ತು ಕೊಡು. ನಮ್ಮ ಜ್ಞಾನವನ್ನೇ ಯಾಕೆ ಕರ್ಮ ಜಾಲದಲ್ಲಿ ಸಿಕ್ಕು ಒತ್ತಾಡ್ತಿರ್ತಾರೆ?
ಎಲ್ಲ ನಾವು ಮಾಡ್ತಕ್ಕಂಥ ಕರ್ಮಗಳನ್ನು ಕೈ ಬಿಟ್ಟಾಗ ಅವೆಲ್ಲ ಅನಿತ್ಯದವು, ನಾನು ಅದ್ರ ಸತ್ಯದೇನೆ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಸಿಗ್ತದೆ. ಅದಕ್ಕೋಸ್ಕರ ನಿಜಗುಂಡ್ರ ಒತ್ತು ಕೊಟ್ಟು ಹೇಳ್ಯಾರ, ಇದನ್ನ ಮನುಷ್ಯರು ಯಾರು ಅಂತಃಕರಣ ಪರಿಪಕ್ವ ಐತಿ ಅವ್ರೆಲ್ಲರೂ ಮುಕ್ತರಾಗಕ್ ಸಾಧ್ಯ ಐತಿ. ಅದಕ್ಕೆ ಮೊದಲಿಗೆ ನಾವು ಅಂತಃಕರಣ ಪರಿಪಕ್ವತೆ ಅಂತ ಲಕ್ಷ್ಯ ಕೊಡ್ಬೇಕಾಯ್ತು. ಅಂತಃಕರಣದೊಳಗೆ ಇರುವಂತ ರಾಗದ್ವೇಷಗಳನ್ನ ಕಳ್ಕೋಬೇಕಾಯ್ತು. ಕಳ್ಕೊಂಡ ಮಾತ್ರ ಮುಮುಕ್ಷ ಆಗಕ್ ಸಾಧ್ಯತೆ, ಅವನ ಮುಮುಕ್ಷ ಅವನ್ನ ಮುಕ್ತ ಮಾಡಕ್ ಸಾಧ್ಯತೆ. ಅದಕ್ಕೆ ನಾವು ತಿಳ್ಕೊಂಡು ಉಳ್ಕೊಳೋದು ಕೆಲಸ ಐತಿ. ತಿಳ್ಕೊಂಡು ಹಂಗೆ ಬಿಟ್ಟಿವ ಅಂದ್ರೆ ಉಪಯೋಗ ಇಲ್ಲ, ಉಳ್ಕೋಬೇಕಾಗೈತಿ. ಉಳ್ಕೊಂಡಿಲ್ಲ ನಾವು, ಉಳ್ಕೊಂಡಾಗ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಉಳ್ಕೊಂಡಾಗ ಆಚರಣೆ ತಂದಾಗ ಮಾತ್ರ. ದುರಿತ ಕರ್ಮವನ್ನು ಬಿಡೋ ಅನುಕೂಲ ಬರೀ ಹೇಳೋದು ಅಷ್ಟೇ ಆಯ್ತು. ಆಚರಣೆ ಅವರ ಆಚರಣೆನ ಹೇಳ್ಯಾರ ಮೊದಲಕ್ಕೆ. ಶ್ರೀ ಗುರು ವಚನವನ್ನು ಉಪದೇಶವನ್ನು ಆಲಿಸಿದಾಗ ಇಷ್ಟ ಆಗುದಿಲ್ಲ, ಆಚರಣೆ ತಂದಾಗ ಮಾತ್ರ ಮುಕ್ತನಾಗಕ್ಕೆ ಸಾಧ್ಯ ಐತಿ. ನಾವು ಆಚರಣೆ ತರಬೇಕಾಯ್ತು. ಯಾವ್ದೋ ಒಂದು ವಿಚಾರವನ್ನ ನಾವು ಹೇಳಿದ ನಮ್ಮ ಆಚರಣೆ ತಂದ ಮಾತ್ರ ಅದರ ಸತ್ಯ ಅಸತ್ಯ ಅನ್ನುವಂತ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆಗುತ್ತೆ. ಆಚರಣೆ ತರದ ಹಂಗ ನಾವು ಎಷ್ಟು ಕೇಳಿದ್ರು ಎಷ್ಟು ಅದನ್ನ ಹೇಳಿದ್ರು ಕೂಡ ಅನುಭವಕ್ಕೆ ನಿಲ್ಲುವುದಿಲ್ಲ. ಅದಕ್ಕೆ ನಾವು ಆಚರಣೆ ತರುನು, ಆ ಆಚರಣೆ ತಂದ ಮಾತ್ರ ಆ ಸ್ಥಿತಿಯನ್ನು ಮುಟ್ಟಕ್ ಸಾಧ್ಯ ಐತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು